Hi guys, good morning. ಗುಡ್ ಮಾರ್ನಿಂಗ್ ಹೇಳಿ ಸಂಜಿಗೆ. ಗುಡ್ ಮಾರ್ನಿಂಗ್ ಮಗನೇ. ಏನೋ ಏನು ಬೇಕು ಅವನಿಗೆ? ಸೋಫಾ ಹತ್ಬೇಕು. ಹಿಂಗೆ ಹತ್ತದ ನೋಡಿ, ಹೆಂಗೆ ಹತ್ತದ ನೋಡಿ. ಉಯ್ ಹತ್ತೆ ಬಿಟ್ಟ. ಓನಾಯ್ತಮ್ಮ, ಓನು ಕಗ್ಗಿ. ಚಿಕ್ಕಮ್ಮನ ಚಿಕ್ಕಿ ಒಳಗಡೆ ಇದೆ. ಬಾಯ್ ಬಾಯ್ ಹೋಯ್ತಾ? ಬಾಯ್ ಹೋಯ್ತು. ಅನ್ನಲ್ಲ ಬಾಯ್ ಬಾಯ್ ಪುಂಡೆ. ಕಾಕಿಲ್ಲ ಬಾಯ್ ಬಾಯ್ ಪುಂಡೆ. ಅನ್ನ ಅನ್ನಲ್ಲ ಬಾಯ್ ಬಾಯ್ ಪುಂಡೆ. ಸಾಕು ಬಿಡು, ಸಾಕು ಇವತ್ತಿಗೆ ಸಾಕು. ಇವತ್ತಿನ ವ್ಲಾಗಿಗೆ ಸಾಕು. ಓಕೆ, ಥ್ಯಾಂಕ್ ಯು. ನಾಳೆ ಮಾತಾಡೋಣ. ನೋಡಿ, ಒಬ್ರು ಮಾತಾಡಲ್ಲ, ಇನ್ನೊಬ್ರು ಮಾತಾಡ್ತಾರೆ ಹೇಳ್ತಾರಲ್ಲ. ಪ್ರಿಯಾ ಮಾತಾಡಲ್ಲ. ನಾನು ಆಗಲೇ ಹೇಳಿದ್ದೆ ಇವು ನನ್ನ ಸಾಥ್ ಕೊಡ್ತಾನಂತ. ಸೊ ಡನ್ ಗೈಸ್. ಈಗ ತಿಂಡಿ ಆದಮೇಲೆ ಏನು ಕಾರ್ಯಕ್ರಮ ಗೊತ್ತಿಲ್ಲ. ದೊಡ್ಡ ಕಾರ್ಯಕ್ರಮ ಏನಂದರೆ ಇವನ್ನೇ ನೋಡ್ಕೊಳ್ಳೋದು ದೊಡ್ಡ ಕಾರ್ಯಕ್ರಮ ಆಗ್ಬಿಡುತ್ತೆ. ನಮ್ಮ ಫಸ್ಟ್ ಅನ್ಕೋತಿದ್ವಿ ಏನು ಮಕ್ಕಳನ್ನ ಸಾಕೋದು ಅಷ್ಟೊಂದು ಏನು ದೊಡ್ಡ ಕೆಲಸ ಅದು ಇದಂತ. ಈಗ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಅವನ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಒಂಚೂನಿ ಲೈಟ್ ಯಾರು ಹಾಕಿದ್ದು ಲೈಟು? ಗುಂಡನ ಇವನ್ನ ಬಿಟ್ಟು ಹೋಗೋ ಥರ ಇಲ್ಲ. ಉಪ್ಪು ದೋಸೆ ಆಗ್ತಿದೆ. ಹಾಯ್ ಪ್ರೀ, ಗುಡ್ ಮಾರ್ನಿಂಗ್. ಹೇಗಿದೆಯಾ? ಚೆನ್ನಾಗಿದೆ. ಯಾಕಷ್ಟೆಲ್ಲೂ ಯಾಕಷ್ಟು? ಅಯ್ಯೋ ಪಾಪ ಪ್ರಿಯಾಗ ಸುಸ್ತು. ಉಪ್ಪು ದೋಸೆ ಆಗ್ತದೆ. ಇಲ್ಲಿದೆ ಉಪ್ಪು ದೋಸೆ, ಸಾಂಬಾರು, ಉಪ್ಪಿನಕಾಯಿ. ಇದು ನನ್ನ ಕಾಂಬಿನೇಷನ್ ಸಖತ್ ಇಷ್ಟ. ಟೀ ರೆಡಿ ಇದೆ. ಕಿಯಾನ್ ಇಸ್ ಬ್ಯಾಕ್ ಫ್ರಮ್ ಸ್ಕೂಲ್. ಹಾಯ್ ಕಿಯಾನ್, ಹೇಗಿದೆಯಾ? ಏನಿದು ಯೂನಿಫಾರ್ಮಾ? ಹಾಂ, ಯಾಕೆ ಇದು ಸ್ವೆಟ್ರ್? ಓ ಸ್ವೆಟರಾ, ಲುಕಿಂಗ್ ಸ್ಮಾರ್ಟ್. ಏನೋ ತಿನ್ಕೊಂಬಂದಿದ್ಯಾ ನೋಡಿ. ಚಾಕ್ಲೇಟ್ ಇದೆ ಪಕ್ಕದಲ್ಲಿ. ಚಾಕ್ಲೇಟಿಂದ ಯಾವಾಗ ತಿಂದೆ? ಎಲ್ಲಿ? ಸ್ಕೂಲಲ್ಲ? ಹೌದಾ? ಕಾಣಿಸ್ತಿದ್ದೀನಿ ನಿನಗೆ? ನಾನು ನೋಡಿದೆ ನೋಡು. ಚೆನ್ನಾಗಿ. ಓಕೆ ಗೈಸ್, ಸುವಂಶ್ ನಾನು ಪ್ರಿಯಾ ಕೂಡ ರೆಡಿ ಇದೆ. ನಾವೀಗ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗ್ತಾ ಇದ್ವಿ. ಸುವಂಶ್ ರಿಯಾಕ್ಷನ್ ನೋಡಿ. ಕ್ಲಿನಿಕ್ ಹೋಗಿದ ತಕ್ಷಣ ಇಷ್ಟನೇ ಎಲ್ಲ ಗೊತ್ತಾಗ್ಬಿಡುತ್ತೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ ಅಂತ. 5 ನಿಮಿಷದಲ್ಲಿ ರೀಚ್ ಆಗಬೇಕಲ್ಲಿ. ಸಿಗು ಗೈಸ್, ಆಮೇಲೆ ಸಿಗೋಣ. ಓಕೆ ಗೈಸ್, ರೀಚ್ ಟಿಯರ್. ಇದ್ದಾರೆ ಡಾಕ್ಟರ್ ಇದ್ದಾರೆ, ಸದ್ಯ ಡಾಕ್ಟರ್ ಇದ್ದಾರೆ. ಪ್ರಿಯಾ ಹೊರಗಡೆ ಹೋಗಿದ್ದಾಳೆ. ನಾನೀಗ ಇಬ್ಬರು ಪೇಷಂಟ್ ಇದ್ದಾರೆ, ಅದಕ್ಕೆ ಆಚೆ ನಿಂತಿದ್ದೀನಿ. ಅಷ್ಟೇ ಫಾಲೋ ಅಪ್. ಲಾಸ್ಟ್ ವೀಕು ಬಂದಿದ್ವಿ, ನಾವು ಆಗ ವ್ಲಾಗ್ ಮಾಡಿಲ್ಲ. ಲಾಸ್ಟ್ ವೀಕು ಬಂದಿದ್ವಿ, ಅವ್ನು ಸಿಕ್ಕಾಪಟ್ಟೆ ಕೆಮ್ಮಿತ್ತು ಅಂತ. ಸೊ ಈಗ ಕೆಮ್ಮಿಸ್ ಬೆಟರ್, ಬಟ್ ತಿರ್ಗಾ ರಾತ್ರಿ ಸಿಕ್ಕಾಪಟ್ಟೆ ಕೆಮ್ತಾ ಇದ್ದಾನೆ ಅವನು. ಅದರಿಂದ ನಿದ್ದೆ ಮಾಡ್ತಾ ಇಲ್ಲ. ಈಗ ಬನ್ನಿ ಡಾಕ್ಟರ್ ಏನು ಹೇಳ್ತಾರೆ ಅಂತ ನೋಡೋಣ. ಕರೆದಿದ್ದಾರೆ, ಒಂದು 7 days ಆದಮೇಲೆ ಬನ್ನಿ ಅಂತ ಹೇಳಿದ್ದಾರೆ, ಅದಕ್ಕೆ ಹೋಗ್ತೀವಿ. ಎಲ್ಲಿಗೆ ಬಂದಿದ್ದೀವಿ ಸುವಂಶ್ ಮುಖ ನಡೆಯೋ ಮುಖನೇ ಚೇಂಜ್ ಆಗ್ಬಿಡ್ತು. ಹಾಂ, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇಲ್ಲ ಮಗನೇ. ಸಿಕ್ಕಾಪಟ್ಟೆ ಹೆದರ್ತಾನ ನಾವು. ಏನಂತ ಗೊತ್ತಿಲ್ಲ. ಇಲ್ಲ ಮಗನೇ, ಏನಿಲ್ಲ. ಹೋಗ್ಬರ್ ಮಗನೇ. ಹೋಗೋಣ. After sleep also you can give. ಇಲ್ಲ ನಾನು ಇದು ಫೋಟೋ ತಗೊಳ್ಳಿ ನೋಡಿ. ಇದು ಹಿಂಗೆ ಕೊಡಬೇಕು. Seconds to be kept like this. 30 seconds. See, ಈ ಬೇಬಿ ಇದೆ ನೋಡಿ. ಸುವಂಶ್ ಬಾಯ್ ಹೋಗೋಣ. ಬಾಯ್. ಡಾಕ್ಟ್ರ್ ಶಾಪಲ್ಲಿ ಬಾಯ್ ಹೇಳ್ಬಿಟ್ಟು ಡಾಕ್ಟ್ರಿಗೆ. ಅಂದರೆ ಈ ವಾಂಟ್ಸ್ ಟು ಗೆಟ್ ಔಟ್ ಫ್ರಮ್ ದೇರ್. ಎಷ್ಟು ಹುಷಾರಿರ್ತಾರೆ ಮಕ್ಕಳಂದರೆ ಹೋಗಿದ ತಕ್ಷಣ ಬಾಯ್ ಅಂತದೆ ಅಲ್ಲೇನು ಮಗನೇ. ಈಗ ನಾವು ಸುವಂಶ್ಗೆ ಎಕ್ಸ್ರೇ ಮಾಡೋಕೆ ಹೋಗ್ತಾ ಇದೀವಿ. ಚೆಸ್ಟ್ ಎಕ್ಸ್ರೇ ಮಾಡಿಸ್ಬೇಕಂತ ಹೇಳಿದ್ರು. ಇಟ್ಸ್ ಬೆಟರ್, ಸೇಫ್ ಅಂತ. ಸೊ ಚೆಸ್ಟ್ ಎಕ್ಸ್ರೇ ಆದಮೇಲೆ ತಿರ್ಗಿ ಹೋಗ್ಬೇಕು ಅಲ್ಲಿಗೆ. ಐ ಹೋಪ್ ನಥಿಂಗ್ ಇಸ್ ಸೀರಿಯಸ್. Moon. Wow, Suvansh. That's not moon, that's bulb. Wow. Mild condition ಅಲ್ಲ? ಬ್ರಾಂಕಿಯೋಲೈಟಿಸ್ ಅಂತ. ಬ್ರಾಂಕಿಯೋಲೈಟಿಸ್. ಓಕೆ. ಇದು ನಿಮಗೆ ರಿಪೋರ್ಟ್ ಕೊಡ್ತಾರೆ. ಓಕೆ. ರಿಪೋರ್ಟು ರೇಡಿಯಾಲಜಿಸ್ಟ್ ನೋಡಿಬಿಟ್ಟು ದೇ ವಿಲ್ ಸಿ ಇನ್ ಡೀಟೇಲ್. ಅದು ಬೇಕಾ ಡಾಕ್ಟರ್? ರಿಪೋರ್ಟ್ ಬೇಕಾ ಈಗ? ಈಗ ಬೇಡ, ಅವ್ರು ಇವಾಗ ಕೊಡಲ್ಲ. ಅವರು 2 ದಿನ ತಗೋತಾರೆ. ರೇಡಿಯಾಲಜಿಸ್ಟ್ ಅಂತ ಬರ್ತಾರೆ ಎವ್ರಿ ಡೇ.
ಅವ್ರು ನೋಡಿ ರಿಪೋರ್ಟ್ ಮಾಡಿ ಕೊಡ್ತಾರೆ. ಸೊ ದೇರ್ ಇಸ್ ನಥಿಂಗ್, ನೋ ಮೇಜರ್ pneumonia. The heart shadow is also too much of kapha is there. If kapha is too much, it won't go. Just this one, it won't go. So you give this one. You give off nebulization. Okay. Yeah, you give off for 5 days. Okay, no need of this, no? No need of this now, but after 5 days you bring him. Okay. At least ಒಂದ್ಸತಿ ಕರ್ಕೊಂಡು Okay. ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದ್ರೆ ನೀವೇನು ಕರ್ಕೊಂಡು ಹೋಗ್ತಿದ್ರು ನಡೆಯೋದು. ಸೊ ಡನ್ ಡಾಕ್ಟರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. Bye. ಹೋಗೋಣ. Bye. ಥ್ಯಾಂಕ್ ಯು ಡಾಕ್ಟರ್. Say bye. ಬಾಯ್ ಡಾಕ್ಟರ್. Bye. Say thank you. ಬಾಯ್. Everything he'll tell. ಅವ್ರಿಗೆ ಭಯ. Thank you. ಕಿಯಾನ್ಗೂ Okay, say ಸೇಮ್ bye. ಡಾಕ್ಟ್ರು, ಇವರೇ ನೋಡೋದು. ಕಿಯಾನು ಅಷ್ಟೇ ಸೇಮ್ ಡಾಕ್ಟರ್ ನೋಡೋದು. ಸುವಾಂಶ್ ನೋಡ್ತಾ ಇದ್ದಾರೆ. Okay, say bye. ಈಸ್ ಓಕೆ ಡಾಕ್ಟರ್ ಈಗ? Yeah, he's okay. ಈಸ್ ಓಕೆ ಬೆಟರ್. ಓಕೆ. ಯಾನೇ ಜಾಸ್ತಿ ಅಂದ್ರೆ ಕರ್ಕೊಂಡು. ಕಿಯಾನ್ಗಲ್ಲ? ಓಕೆ. Okay, auntie is asking. What auntie? ನನಗೆ ಹೋಗೋಣ ಮನೆಗೆ. Bye. ಓಕೆ, ಬ್ಯಾಕ್ ಹೋಮ್. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಸಮಾಧಾನ ಆಯಿತು. ಸೊ ಎಕ್ಸ್ರೇ ಎಲ್ಲ ಮಾಡಿಸ್ಕೊಂಡ್ಬಂದ್ವಿ. ಸುವಾಂಶ್ ಇಸ್ ಓಕೆ ನಾ ಬೆಟ್ರ್ ಅಂತ ಹೇಳಿದ್ದಾರೆ. ಬೇಗ ಹುಷಾರಾಗ್ತಾನೆ ನಮ್ಮ ಮಗು ಅಲ್ಲ ಮಗನೇ? ಹಾಂ Auntie. ಡಾಕ್ಟರ್ ಆಂಟಿ. ಓಕೆ, ಎಕ್ಸ್ರೇ ಮಾಡಿಸ್ಕೊಂಡ್ಬಂದ್ವಿ. ಸ್ವಲ್ಪ ಏನೋ ಕಂಜೆಷನ್ ಇದೆ ಅಂತೆ, ಅದು ನೆಬುಲೈಸೇಷನ್ ಹೋಗುತ್ತೆ. ಸೊ ವಿ ಹ್ಯಾವ್ ಟು ಕಂಟಿನ್ಯೂ ದ್ಯಾಟ್. 5 days ಆದಮೇಲೆ ತಿರ್ಗಾ ಕರೆದಿದ್ದಾರೆ. ಯು ಟು ಬಿ ವೆರಿ ಕೇರ್ಫುಲ್ ವಿತ್ ದಿಸ್. ಯಾಕಂದರೆ ಏನು ಮಿಸ್ಟೇಕ್ ಆಯ್ತದ ಗೊತ್ತಿಲ್ಲ ನಮಗೆ, ಬಟ್ ಮಕ್ಕಳಿಗೆ ಆಗ್ತಾ ಇರುತ್ತೆ. ಗುಡ್ ವಿ ವೆಂಟ್ ಟು ದ ಡಾಕ್ಟರ್, ಕ್ವಿಕ್ಕಾಗಿ ಡಿಸೈಡ್ ಮಾಡಿ ಹೋಗ್ಬೋದು. ನಂದು ಇವತ್ತಿನ ಕೆಲಸ ಎಲ್ಲ ಏಡಾಗ್ಬಿಡ್ತು. ಏನೇನೋ ಪ್ಲ್ಯಾನ್ ಮಾಡಿದೆ. ಹಾಂ ಉಲ್ಟಂಬಿಟ್ಟು, ಬಟ್ ಏನು ಮಾಡೋದು, ಫಸ್ಟ್ ಪ್ರಯಾರಿಟಿ ಇವನು. ಅಟ್ಲೀಸ್ಟ್ ನಿದ್ದೆ ಮಾಡಿದ್ರೆ ಸಾಕಲ್ಲ ಪ್ರಿಯ. ಹಾಂ, If he'll sleep, we will also sleep. ನೋ ದ್ಯಾಟ್ ಇಸ್ ಸೆಕೆಂಡ್ರಿ. ಲೆಟ್ ಹಿಮ್ ಸ್ಲೀಪ್ ಪೀಸ್ಫುಲ್ಲಿ. ತುಂಬ ಡಿಸ್ಟರ್ಬ್ ಆಗಿರ್ತಾನೆ, ನಮಗೆ ಬೇಜಾರಾಗುತ್ತೆ, ಹಿಂಸೆ ಆಗುತ್ತೆ ನನಗೆ. ನಾನು ಪದೇ ಅಲ್ಲಿ ಓಡ್ತೀನಿ, ಯಾಕಂದರೆ ಲೈಟ್ ಚೆನ್ನಾಗಿದೆ ಅಂತ. ಆ ಲೈಟ್ಸ್ ಅಷ್ಟೊಂದು ಸರಿ ಇಲ್ಲ. ಹೊಟ್ಟೆ ಸಿಗ್ತದೆ. ಗಂಟೆ ಈಗ ಆಗ್ತದೆ 3 o'clock. ಸಿಗೋ ಊಟ ಆದಮೇಲೆ ಸಿಗುವ. ಊಟಕ್ಕೆ ಏನಂತ ಸ್ಪೆಷಲ್ ಇವತ್ತೇನೋ ಬಿರಿಯಾನಿ ಮತ್ತು ಚಿಕನ್ ಚಿಲ್ಲಿ ಮಾಡಿದ್ದಾರೆ. ಸಾಗರ್ ಮಾಡಿರೋದು ಬಿರಿಯಾನಿ, ಚಿಕನ್ ಚಿಲ್ಲಿ ಇದೆ. ಮನೆ ಊಟದ ಟೇಸ್ಟೇ ಬೇರೆ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಚಿಕನ್ ಚಿಲ್ಲಿ ಮಸ್ತ ಮಾಡಿದ್ದಾರೆ. ಸಾಯಂಕಾಲ 5:40 ಆಗ್ತದೆ. ಟೀ ಕುಡಿತಾ ಇದ್ವಿ. ಅಮ್ಮರಿದ್ದಾರೆ. ಹಾಯ್ ಅಮ್ಮ, ನಮಸ್ಕಾರ. ಓ ಮಗನೇ, ಏನೋ ಕೆಲಸ ಇದೆ ನನ್ನ ಮಗನಿಗೆ. No, he's showing you biscuit. ಓ ಬಿಸ್ಕಿಟ್ ತಿಂತಿದ್ದೆ He's ಮಗನೇ. eating biscuit. ಇದೇನು ಮಗನೇ? ವಾಟ್ ಇಸ್ ದಿಸ್? Gudu, what is this? ಚಾಯ್. Bye. ಸುಂದರ. ಈ ಟೈಮ್ ಇವತ್ತು ಸಾಯಂಕಾಲ ನಮ್ಮ ಚಿಕ್ಕಮ್ಮ ಬರ್ತಿದ್ದಾರೆ ಬಾಂಬೆಯಿಂದ. ನಮ್ಮ ಆಶಾ ಚಿಕ್ಕಮ್ಮ ಯಾರು ಬರೋಷ್ಟರಲ್ಲಿ 7:30-8 ಗಂಟೆ ಆಗುತ್ತೆ. ಸೊ ಕೆಲಸಗಳಿದೆ, ಬೇರೆ ಕೆಲಸ ಇದೆ, ರೂಮಲ್ಲೇ ಮಾಡ್ಕೋತೀನಿ. ಪ್ರಿಯಾ ಅದಕ್ಕೆ ಆಚೆ ಕೂತಿದ್ದಾಳೆ. ನನ್ನ ಜೊತೆ ಒಂದು ಭಾಳನೇ ಒಂದು ಏನು ಹೇಳ್ತೀವಿ, ಒಂದು ಕೆಟ್ಟ ಇನ್ಸಿಡೆಂಟ್ ನಡೀತು. ಅದು ನಿಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ. ಇಲ್ಲಿ ಬೇಡ, ನನ್ನ ಬಾಲ್ಕನಿಗೆ ಹೋಗಿ ಮಾತಾಡೋಣ ಬನ್ನಿ. ಏನಾಯಿತು ಅಂದರೆ, ನನ್ನ ಕ್ರೆಡಿಟ್ ಕಾರ್ಡ್ನ ಯಾರೋ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಮಿಸ್ಯೂಸ್ ಆಗಿದೆ ನನ್ನ ಕ್ರೆಡಿಟ್ ಕಾರ್ಡು. ಅದನ್ನು ಹೇಗೆ ಹ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹ್ಯಾಕ್ ಹೇಳೋದಕ್ಕಾಗಲ್ಲ, ಯೂಸ್ ಮಾಡಿದ್ದಾರೆ. ಅರೌಂಡ್ 3,000 rupees ಯಾರು ಅದನ್ನು ಸ್ವೈಪ್ ಮಾಡಿದ್ದಾರೆ. ಅಂದರೆ ಸ್ವೈಪ್ ಟ್ರಾನ್ಸಾಕ್ಷನ್ ತೋರಿಸ್ತದೆ. ನಾನು ಸ್ಟುಡಿಯೋಲ್ಲೇ ಇದ್ದೆ, ಅಂದರೆ ಇವತ್ತು ನಡೆದಿದ್ದಲ್ಲ, ನಿನ್ನೆ ನಡೆದಿದ್ದು ಇನ್ಸಿಡೆಂಟು. ಇಮಿಡಿಯೇಟ್ಲಿ ಮೆಸೇಜ್ ಬಂದು ನನಗೆ, ಇಟ್ ಹ್ಯಾಸ್ ಬಿನ್ ಸ್ವೈಪ್ಡ್ ಅಂತ. ಎಲ್ಲಂತ ಗೊತ್ತಿಲ್ಲ. ಇಫ್ ಅದನ್ನು ಬರುತ್ತೆ, ಇಫ್ ನಾಟ್ ಯು ಇಮಿಡಿಯೇಟ್ಲಿ ರಿಪೋರ್ಟ್ ಅಂತ. ಇಮಿಡಿಯೇಟ್ಲಿ ಕಾಲ್ ಮಾಡಿದೆ HDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡು. ದೇ ವೆರಿ ಗುಡ್, ವೆರಿ ನೈಸ್, ಹೆಲ್ಪ್ ಮಿ ಔಟ್. ಇಮಿಡಿಯೇಟ್ ಕಾರ್ಡ್ ಬ್ಲಾಕ್ ಮಾಡಿ ಅಂತ ಹೇಳಿದ್ರು. ಬಟ್ ನನ್ನ ದುಡ್ಡೆಲ್ಲ ಹೋಯ್ತು ಅಂತ ಕೇಳಿದೆ ಅವ್ರಿಗೆ. ದುಡ್ಡು ಏನು ಆಗುತ್ತೆ ಅಂತ. ಅವ್ರು ಇಲ್ಲ ಸರ್, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ಮಾಡಿ, ಅದು ನಾನು ರಿಕ್ವೆಸ್ಟ್ ತಗೋದು, ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡಿ ಎಲ್ಲ ಆಗುತ್ತೆ ಅಂತ ಹೇಳಿದ್ರು. 1930 ನಂಬರ್ ಕೊಟ್ಟರು. 1930 ನಂಬರ್ ನನ್ನ ಸಾಕಾಗಿದೆ. 2 ದಿವಸ ನಾನು ಟ್ರೈ ಮಾಡ್ತಾನೆ ಇದ್ದೀನಿ, ಯಾರೂ ಪಿಕ್ ಮಾಡಲ್ಲ. ಇವಾಗ ನಿಮ್ಮ ಮುಂದೆ ತಿರ್ಗಾ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ನೋಡಿ, ಯಾರೂ ಪಿಕ್ ಮಾಡಲ್ಲ. ಬೇಜಾರಾಗ್ಬಿಟ್ಟಿದೆ ನನಗೆ. ಇಂಥ ಪರಿಸ್ಥಿತಿ ಆದರೆ ನಾವು ಏನು ಮಾಡೋದು, ಎಲ್ಲಿಗೂ ಹೋಗೋದು ಹೇಳಿ. ಅಂದರೆ ಇವರು ತೆಗ್ದಿಲ್ಲ ಅಂದರೆ ಇಲ್ಲಿ ನೋಡಿ, ಕೇಳಿ. साइबर क्राइम हेल्पलाइन नंबर 1930 में आपका स्वागत है. वेलकम टू साइबर क्राइम हेल्पलाइन नंबर 1930. ಕರ್ನಾಟಕ ತುರ್ತು ಸ್ಪಂದನ ಸಹಾಯ ವ್ಯವಸ್ಥೆಗೆ ಸ್ವಾಗತ. ವೆಲ್ಕಮ್ ಟು ಕರ್ನಾಟಕ ಎಮರ್ಜೆನ್ಸಿ ಸಪೋರ್ಟ್ ಸಿಸ್ಟಮ್. ಎಲ್ಲ ಸಹಾಯಕರು ಕಾರ್ಯನಿರತರಾಗಿದ್ದಾರೆ. ನಿಮ್ಮ ಕರೆಯನ್ನು ಕಾಯ್ದಿರಿಸಲಾಗಿದೆ. ದಯವಿಟ್ಟು ನಿರೀಕ್ಷಿಸಿ. ಆಲ್ ಕಾಲ್ ಟೇಕರ್ಸ್ ಆರ್ ಬಿಸಿ. ಪ್ಲೀಸ್ ಸ್ಟೇ ಆನ್ಲೈನ್. ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದರೆ, ಇದೇ ಕಂಟಿನ್ಯೂಸ್ ಆಗಿ ಬರುತ್ತೆ, ಆಮೇಲೆ ಸಡನ್ನಾಗಿ ಕಟ್ಟಾಗ್ಬಿಡುತ್ತೆ. ದೇ ಡೋಂಟ್ ಈವನ್ ಕಾಲ್ ಬ್ಯಾಕ್, ದೇ ಡೋಂಟ್ ಈವನ್ ರೆಸ್ಪಾಂಡ್. ಎಷ್ಟು ಸರ್ತಿ ಫೋನ್ ಮಾಡೋದು ಹೇಳಿ, ನಾವು ಎಲ್ಲಿಗೆ ಹೋಗೋಣ, ಏನು ಮಾಡೋಣ, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಇಟ್ ಈಸ್ ವೆರಿ ವೆರಿ ಡಿಸಪಾಯಿಂಟಿಂಗ್. ನೋಡಿ, ಕಟ್ಟಾಯಿತು, ಆಟೋಮೆಟಿಕ್ಕಾಗಿ ಕಟ್ಟಾಯಿತು.
ನಾನು ಏನು ಮಾಡಿದೆ, ಆಲ್ ದ ಕಾಲ್ ಟೇಕರ್ಸ್ ಆರ್ ಬ್ಯುಸಿ ಅನ್ನುತ್ತೆ. ಪಾಸ್ಟ್ 2 ಡೇಸಿಂದ ಇದೇ ಮಾಡ್ತಿರೋದು ನಾನು. ನನಗೆ ಬೇಜಾರಾಗ್ಬಿಟ್ಟಿದೆ, ಏನು ಮಾಡೋದಂತ ಅರ್ಥ ಆಗ್ತಿಲ್ಲ. ಐ ಹೋಪ್ HDFC ಬ್ಯಾಂಕ್ ರೀಸಾಲ್ವ್ಸ್ ದಿಸ್. ಅಂದರೆ ನಾವು ಕ್ರೆಡಿಟ್ ಕಾರ್ಡ್ ತುಂಬಾ ಕೇರ್ಫುಲ್ ಆಗಿರಬೇಕು. ಈ ನೋಡಿ ಸಿಕ್ಕಾಪಟ್ಟೆ ಫ್ರಾಡ್ಗಳಾಗ್ತದೆ. ಫ್ರಾಡ್, ಇಟ್ ಇಸ್ ಕಾಲ್ಡ್ ಅ ಫ್ರಾಡ್. ಕ್ರೆಡಿಟ್ ಕಾರ್ಡ್ ಫ್ರಾಡ್, ಹ್ಯಾಕಲ್ಲ. ಸೊ ತುಂಬ ಹುಷಾರಾಗಿರ್ಬೇಕು. ನನ್ನ ಹತ್ರ 2-3 ಕಾರ್ಡ್ ಇದೆ, ಆದಷ್ಟು ನಾನು ಕಂಪನಿಗೆ ಯೂಸ್ ಮಾಡೋದು. ಕ್ರೆಡಿಟ್ ಕಾರ್ಡ್ ಬೆನಿಫಿಟು ಇದೆ, ಡಿಸಡ್ವಾಂಟೇಜ್ ಕೂಡ ಇದೆ. ಯಾರು ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬರುತ್ತೋ ಅವ್ರು ಮಾತ್ರ ತೊಗೋಬೇಕು. ನಾನು ತುಂಬ ವರ್ಷಗಳಿಂದ ಇದೆ, ಫಸ್ಟ್ ಟೈಮ್ ನಾನು ಈ ಥರ ಎಕ್ಸ್ಪೀರಿಯನ್ಸ್ ಆಗಿರೋದು. ಬಟ್ ಇಟ್ ವಾಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನನಗೆ ಆಶ್ಚರ್ಯ ಆಯಿತು, ಮನೇಲಿ ಕೂತಿದ್ದೀನಿ ಗುರು, ಯಾರು ನಾನು ಸ್ವೈಪ್ ಮಾಡಿದ್ರು ಅಂತ. ಅದು ಯಾವುದೋ C+B+ ಯಾವುದೋ ಟ್ರಾನ್ಸಾಕ್ಷನ್ ಇರ್ತಿದೆ ಅಂತ, ಆನ್ಲೈನ್ ಟ್ರಾನ್ಸಾಕ್ಷನು. ಇಮಿಡಿಯೇಟ್ಲಿ ಎಲ್ಲ ಬ್ಲಾಕ್ ಮಾಡಿದೆ, ಎಲ್ಲ ಆಯಿತು. ಬಟ್ ಆ ದುಡ್ಡು ಸಿಗುತ್ತಿಲ್ವ ಅಂತ ನನಗೆ ಗೊತ್ತಿಲ್ಲ, ಕಾದು ನೋಡಬೇಕಾಗುತ್ತೆ. ಆ ಡೀಟೇಲ್ಸ್ ಹೆಂಗೆ ಬಂತು ಅಂತ ಪ್ರಶ್ನೆ ಅದು. ಐ ಡೋಂಟ್ ಶೇರ್ ವಿತ್ ಎನಿವನ್. ನೀವುಗಳು ಅಷ್ಟೇ ಯಾವುದೇ ರೀತಿಯ CVV ಆಗಿರ್ಬೋದು, ಒಂದು CVV ಬ್ಯಾಕ್ ಆಫ್ ದ ಕಾರ್ಡ್ ಬಿಡುತ್ತೆ, ಅದು ಶೇರ್ ಮಾಡೋದಕ್ಕೆ ಹೋಗಲೇಬೇಡಿ ಎಟ್ ಎನಿ ಕಾಸ್ಟ್. ಯಾರೇ ನಿಮ್ಗೆ OTP ಕೇಳಿದ್ರೆ ಈ ನಡುವೆ ಹೆಂಗೆ ಹ್ಯಾಕ್ ಮಾಡ್ತಾರಂದರೆ, ಹೆಂಗೆ ಫ್ರಾಡ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂದರೆ ನಂಬಕ್ಕಾಗಲ್ಲ, ಹೇಳೋದಕ್ಕಾಗಲ್ಲ. ಫಸ್ಟ್ ಟೈಮ್ ನನ್ನ ಜೊತೆ ಆಗಿರೋದು ಇದು, ಇಷ್ಟು ವರ್ಷಗಳಲ್ಲಿ ಈ ಫಸ್ಟ್ ಟೈಮು. ನಮಸ್ಕಾರ. ನಮಸ್ಕಾರ. ವೆಲ್ಕಮ್. ಹೆಂಗೆ ಮ್ಯೂಟ್ ತಾನೆ ಸಾಕಾತು. ನಮಸ್ತೆ. ಅಬ್ಬಾ ಕೇಳ್ ಬಂದ. ಗುಡ್ ನೈಟ್ ಚುನಿ. ಗುಡ್ ನೈಟ್ ಬನ್ನಿ ಅಣ್ಣಗೆ. ಬಾಯ್ ಬನ್ನಿ. ಬಾಯ್ ಬಾಯ್ ಹೇಳು. ಅಯ್ಯೋ ಮೋನೆ ತುಲ. ಅಯ್ಯೋ ನಾ ಚೋಚಿ. ಬಾಯ್ ಬಾಯ್ ಜುಜ. ಗುಡ್ ನೈಟ್. ಗುಡ್ ನೈಟ್ ಮಗ. ಬಾಯ್. ನನ್ನ ಗೈಸ್, ಬೆಳಗ್ಗೆ ಸಿಗುವ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್ ಎಲ್ರಿಗೆ. ಹೊಸ ದಿನ, ನೆಕ್ಸ್ಟ್ ಡೇ. ಸುವಾಂಚಿಲಿದ್ದಾನೆ. ಗುಡ್ ಮಾರ್ನಿಂಗ್. ಸುವಾಂಚಿನೇ ಪರವಾಗಿಲ್ಲ, ಸ್ವಲ್ಪ ಕೆಮ್ಮು ಅಷ್ಟೊಂದು ಇರಲಿಲ್ಲ ಅವನಿಗೆ. ಓನ್ ಮಗನೇ. ಏನು ಬೇಕು ಬಾಬು? ಅಯ್ಯೋ ಡಾಗಿ 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 ಸುವಾಂಚ್ ಡಾಗಿ. ಸುವಾಂಚ್ ಡಾಗಿ ಮೀಟ್ ಮಾಡಿ ಅಲ್ಲ. ಹಾಯ್ ಎವ್ರಿವಾನ್. ಹಾಯ್ ಎವ್ರಿವಾನ್. ಹೆಲೋ. ಹಾಯ್ ಬಾಬು. ಗುಡ್ ಮಾರ್ನಿಂಗ್. Good morning. Om Sai Ram. ಓಂ ಸಾಯಿರಾಮ್. ರೆಡಿ ಆಫೆ ಮಾರ ಇಂಚನಿಗೆ ಕೊರಲಿ. ಜಿ ಅಮ್ಮನಿಗೆ ಖುಷಿನೇ ಬೇರೆ, ತಂಗಿ ಬಂದಿದ್ದಾರಂತ ಅಲ್ಲಮ್ಮ. ಅಲ್ಲ, ಅಮ್ಮನಿಗೆ ಸಖತ್ ಇಷ್ಟ ತಂಗಿ, ಅವ್ರ ತಮ್ಮನ್, ಎಲ್ರಿಗೂ ಇಷ್ಟ ಇರುತ್ತೆ. ಯಾರಿಗಿಷ್ಟ? ನನಗೆ ಇಷ್ಟ. ನಮ್ಮ ಚಿಕ್ಕಮ್ಮಂದಿರಂದರೆ ಇದು ತಗೊಂಬಂದಿದ್ದಾರೆ. ನಮ್ಮ ಚಿಕ್ಕಮ್ಮ ರೆಡಿ ಆಗಿದ್ದಾರೆ, ಹೋಗ್ತಿದ್ದಾರೆ. ಅಯ್ಯ ಏನಿ 4 ಸರ್ತಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ, ರೆಡಿ ಆಗಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಹೋಗ್ತದೆ ಒಂದಿದ್ದಾರೆ. ರೆಡಿ ಆಗಿರುತ್ತೆ. ಓಕೆ, ಈಗ ಹೊರಡ್ತಾರೆ. ಯಾಕೆ ಇಷ್ಟು ಒಂದೇ ದಿವಸಕ್ಕೆ ಬಂದಿದ್ದೀರ ಅಂತ ಕೇಳಿದ್ರೆ, ಇಲ್ಲ ಆಶ್ರಮ್ಗೆ ಹೋಗ್ತಿದ್ದಾರೆ. ಇವರು ಟೀಚರ್ ಅಲ್ವಾ, ಕೋರ್ಸ್ ಇದೆ. 10 days ಸೈಲೆನ್ಸ್ ಕೋರ್ಸ್ ಮಾಡೋದು. ಯಾರ ಹತ್ರ ಮಾತಾಡಲ್ಲ, ಕನ್ನಡ ಬರುತ್ತೆ ಇವ್ರಿಗೆ, ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ನೀವು ಎಲ್ಲರೂ ಮಾಡಬೇಕು, ಸೈಲೆನ್ಸ್ ಇರಬೇಕು ಅಂದರೆ ಒಪ್ಪದ ಅಟ್ಲೀಸ್ಟ್ ಏನು 1 ಗಂಟೆ ದಿನಲ್ಲ 1 ಗಂಟೆ ಅಂದ್ರೆ ಒಪ್ಪೋಡು. ಸೈಲೆನ್ಸ್ ಅಂದರೆ ಎದ್ಮೇಲೆ ಇರಬೇಕಾ ಇಲ್ಲ ಮಲ್ಕೊಂಡು? ತುಂಬ ಜನ ಇರುವಾಗ ನೀವು ಸೈಲೆನ್ಸ್ ಇರಬೇಕು, ಒಬ್ರೊಬ್ರೆ ಅಲ್ಲ. ನನಗೆ ತುಂಬ ಇಷ್ಟ ಸೈಲೆನ್ಸ್ ಆಗಿರೋದಕ್ಕೆ, ಟ್ರೈ ಮಾಡ್ತೀನಿ ನಾನು. ಇವ್ರು ಹೊರಡ್ತಾರೆ ಮಿನಿಮಮ್ ನೆಕ್ಸ್ಟ್ ಇವ್ರನ್ನ ಸಿಗೋದು ನಾವು ಊರಲ್ಲಿ. ನಮ್ಮ ಕಸಿನ್ ಮದುವೆ ಇದೆ ಅಲ್ಲಿ, ಯಾಕಂದರೆ ಆಶ್ರಮಿಂದ ಡೈರೆಕ್ಟಾಗಿ ಬಾಂಬೆಗೆ ಹೋಗ್ಬಿಡ್ತಾರೆ. ಓಕೆ, ಬಾಯ್ ಶಿಖಾ. ಬಾಯ್. ರಾತ್ರಿ ಆಗ್ತದೆ 9:45. ಮರೆತೇ ಹೋದೆ ವ್ಲಾಗ್ ಮಾಡೋದಕ್ಕೆ, ಸಿಕ್ಕಾಪಟ್ಟೆ ಕೆಲಸಗಳಿತ್ತು. ಈಗಲೂ ಅಷ್ಟು ಎಡಿಟ್ ಮಾಡ್ತಾ ಇದ್ದೀನಿ. ಒಂದು ಮಗನೇ ಬಿಡಿ. ಸೊ ಇವಾಗ ನಾನು ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡೋದಂದರೆ, ವೀಡಿಯೋನ ಎಂಡ್ ಮಾಡೋಕ್ಕೆ ಮರ್ತೋಗಿದ್ದೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗಲ್ಲ ಓನ್ ಮಗನೇ. ಚೇರಲ್ಲಿ ಕೂರ್ಸೋಕ್ಕಾಗಲ್ಲ, ಸಾರಿ ಆಗಲ್ಲ ಚೇರಲ್ಲಿ ಕೂರ್ಸೋಕ್ಕೆ. ಅಯ್ಯೋ ನನಗೆ ಹೆಂಗೆ ಪಾಪ ಅಂತಾನೆ ಅಂದರೆ ನಾನು ಹಂಗೆ ಮೆಲ್ಟ್ ಆಗಿಬಿಡ್ತೀನಿ. ಅಯ್ಯೋ ಹಾಂ ಹೋಗಿ ನೋಡಿ, ಬರೋವರೆಗೂ ಬಿಡಲ್ಲ ಅವನನ್ನ. ಅಯ್ಯೋ ಮಗನೇ ಬಾರೋ ಮಗನೇ. ಇವತ್ತಿನ ವ್ಲಾಗಲ್ಲಿ ನಾವು ತಗೊಳ್ಳೋಂಥ ಹೆಸರು ಸ್ಫೂರ್ತಿ ತಿಳವಳ್ಳಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ನಿಮ್ಮ ಹೆಸರು ಸ್ವಲ್ಪ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ದರೆ ಕ್ಷಮಿಸಿ. ಮುಂದಿನ ವ್ಲಾಗಲ್ಲಿ ಮತ್ತೊಂದು ಹೆಸರು ತೊಗೊಂತೀನಿ. ನಿಮ್ಮ ಹೆಸರು ತೊಗೊಬೇಕಂದ್ರೆ ನೀವು ನನ್ನ ವೀಡಿಯೋಸ್ಗಳಿಗೆ ಕಮೆಂಟ್ ಮಾಡಬೇಕು, ಲೈಕ್ ಮಾಡಬೇಕು, ಅದನ್ನು ಶೇರ್ ಮಾಡಬೇಕು, ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ಸೊ ನಾನು ಈ ಹೆಸರನ್ನ ರ್ಯಾಂಡಮ್ ಆಗಿ ಚೂಸ್ ಮಾಡಿ ತಗೋತೀನಿ. ಇದು ನಿಮ್ಮೆಲ್ಲರಿಗೆ ಥ್ಯಾಂಕ್ ಯು ಹೇಳೋ ಒಂದು ರೀತಿ. ಓಕೆ, ಸೊ ಥ್ಯಾಂಕ್ಸ್ ಹೇಳಬೇಕಲ್ವ ನಿಮ್ಮೆಲ್ಲರಿಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್, ನಮಸ್ತೆ.
ಮಸ್ತ್ ಅದು ಕಣ